see the question number 6. The distance between the parallel tangents in the circle of radius 3.5 centimeter. First, understand the relationship between parallel tangents and the diameter. Here, in the question, they given the radius is 3.5 centimeter. Okay. So, ಏನು ಕೊಟ್ಟಿದ್ದಾರೆ ಅವರು ನಮಗೆ 3.5 ಸೆಂಟಿಮೀಟರ್ ಇರುವ ಒಂದು ಸರ್ಕಲ್ ಅನ್ನ ಡ್ರಾ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಟ್ಯಾಂಜೆಂಟ್ಸ್. ಸೊ ಇಲ್ಲಿ ಏನ್ ಹೇಳುತ್ತೆ, ಪ್ಯಾರಲಲ್ ಟ್ಯಾಂಜೆಂಟ್ ಟು ದಿ ಸರ್ಕಲ್. ದ ಪ್ಯಾರಲಲ್ tangent to the circle always located at opposite end of the diameter. So parallel tangents ಹೇಗಿರುತ್ತೆ ಹೇಳಿ, ಒಂದು ಈ ಎಂಡ್ ಸರ್ಕಲಿನ ಲೆಫ್ಟ್ ಎಂಡ್ ಮತ್ತೆ ಸರ್ಕಲಿನ ರೈಟ್ ಎಂಡ್. ಸೊ ಹೀಗೆ ಪ್ಯಾರಲಲ್ ಟ್ಯಾಂಜೆಂಟ್ಸ್ ಏನಾಗಿರುತ್ತೆ, ಲೊಕೇಟೆಡ್ ಎಟ್ ದಿ ಅಪೋಸಿಟ್ ಎಂಡ್ ಆಫ್ ದಿ ಡಯಾಮೀಟರ್. ಸೊ ಇದು ಸೆಂಟರ್ ಆದ್ರೆ, ಸೊ ಇದು ಆರ್ ಆದ್ರೆ, ಸೊ ಇದು ಟೋಟಲ್ ಲೆಂತ್ ಏನಾಗ್ತಾ ಇದೆ, ಡಯಾಮೀಟರ್ ಆಗ್ತಾ ಇದೆ ಅಲ್ವಾ. ಸೊ ಏನಾಯ್ತು, ಆರ್ ಪ್ಲಸ್ ಆರ್ ಅಂದ್ರೆ ಏನಾಯ್ತು, ಡಯಾಮೀಟರ್ ಆಯ್ತು. ಸೊ ಅದಕ್ಕೋಸ್ಕರ ಏನ್ ಹೇಳ್ಬೋದು, ಪ್ಯಾರಲಲ್ ಎಂಡ್ಸ್ ಆರ್ ಲೊಕೇಟೆಡ್ ಎಟ್ ದಿ ಅಪೋಸಿಟ್ ಎಂಡ್ಸ್ ಆಫ್ ದಿ ಡಯಾಮೀಟರ್. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಯಾರಲಲ್ ಟ್ಯಾಂಜೆಂಟ್ಸ್ ಈಸ್ ಈಕ್ವಲ್ ಟು ಏನಂತ ಆಯ್ತು ಹಾಗಾದ್ರೆ, ದ ಡಯಾಮೀಟರ್ ಆಫ್ ದಿ ಸರ್ಕಲ್. ಸೊ ಇಲ್ಲಿ ಕೇಳ್ತಾ ಇದ್ದಿದ್ದೇನವರು, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಟ್ಯಾಂಜೆಂಟ್ಸ್. ಸೊ ಈ ಒಂದು ಪಿ ಇಂದ ಕ್ಯೂಗೆ ಇರುವ ಡಿಸ್ಟೆನ್ಸ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಈ ಪಿ ಕ್ಯೂ ನ ಡಿಸ್ಟೆನ್ಸ್ ಅಂದ್ರೆ ಏನಾಯ್ತು, ವಿಚ್ ಇಸ್ ಈಕ್ವಲ್ ಟು ದಿ ಡಯಾಮೀಟರ್ ಅಲ್ವಾ. ಸೊ ಹಾಗಾದ್ರೆ ನಮ್ಗೆ ಇಲ್ಲಿ ರೇಡಿಯಸ್ ಗೊತ್ತಿದೆ, ಎಷ್ಟು, ಆರ್ ಇಸ್ ಈಕ್ವಲ್ ಟು 3.5 ಸೆಂಟಿಮೀಟರ್ ಅಂತ. ಸೊ ಹಾಗಾದ್ರೆ ಇಲ್ಲಿ ಡಯಾಮೀಟರ್ ಏನಾಗುತ್ತೆ, 2 ಇಂಟು ಆರ್ ಅಲ್ವಾ. ಸೊ ಹಾಗಾದ್ರೆ 2 ಇಂಟು 3.5. ಸೊ ದಟ್ ಈಸ್ ಈಕ್ವಲ್ ಟು 7. That is equal to 7.0 centimeter ಆಗತ್ತೆ. ಹಾಗಾದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಟ್ಯಾಂಜೆಂಟ್ ಇನ್ ದ ಸರ್ಕಲ್ ಆಫ್ ದಿ ರೇಡಿಯಸ್ 3.5 is 7 centimeter. Here A is the required answer.